ಯೋಜನೆ ಸರ್ ತುಂಬಾ ತಡವಾಗ್ತಾ ಇದೆ ಸರ್. ಎತ್ತಿನ ಹೊಳೆ ಯೋಜನೆ ಇದು ಸ್ವಲ್ಪ ತುಂಬಾ ತಡ ಆಗ್ತಿದೆ. ಕೋಲಾರ ಜಿಲ್ಲೆ ನೀರು ಹರಿಯೋದು ಅಂತ. ಇಲ್ಲ ತಡ ಆಗಿಲ್ಲ. ನಾವು 2 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದೀವಿ. ಆ ಟೈಮ್ನಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋ ಒಂದು ಒತ್ತಾಯ ಇದೆ ಸರ್. 4 ಜನ ಶಾಸಕರಿದ್ದಾರೆ ಸರ್. ಸಚಿವ ಸ್ಥಾನ ಬೇಕು. ರೀಸಫಲ್ ಮಾಡುವಾಗ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ ಸರ್, ಬೆಲೆ ಹೆಚ್ಚಳ ಮಾಡಬೇಕು ಅಂತ. ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ ಸರ್, ಬೆಲೆ ಹೆಚ್ಚಳ ಮಾಡಬೇಕು ಕಬ್ಬಿಗೆ ಅಂತ. ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ ಅವರು ಬೆಲೆ ಜಾಸ್ತಿ ಕೊಡಬೇಕು. FRP ಕೇಂದ್ರ ಸರ್ಕಾರ, ನಾವು ರಾಜ್ಯ ಸರ್ಕಾರ ಅಲ್ಲ. ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ, ನಾವು ನಿಗದಿ ಮಾಡಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ಯಾಕಂದ್ರೆ ಹೆಚ್ಚು ಮಾಡ್ಕೊಳ್ಬೇಕು. ಅದರಿಂದ ಅವರು ಜಾಸ್ತಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲಿ ಕೊಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ, ಶಿವಾನಂದನಿಗೆ, MP ಪಾಟೀಲ್ರಿಗೆ, ಉಮಾಪುರಿಗೆಲ್ಲ ಮಾತಾಡಿದ್ದೀನಿ. ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿ ಅವ್ರು ಮಾತಾಡ್ತಾರೆ. ಇವತ್ತು ಎತ್ತಿನ ಹೊಳೆ ಯೋಜನೆ ಸರ್ ತುಂಬಾ ತಡವಾಗ್ತಾ ಇದೆ ಸರ್. ಎತ್ತಿನ ಹೊಳೆ ಯೋಜನೆ ಇದು ಸ್ವಲ್ಪ ತುಂಬಾ ತಡ ಆಗ್ತಿದೆ. ಕೋಲಾರ ಜಿಲ್ಲೆ ನೀರು ಹರಿಯೋದು ಅಂತ. ಇಲ್ಲ ತಡ ಆಗಿಲ್ಲ. ನಾವು 2 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದೀವಿ. ಆ ಟೈಮ್ನಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋ ಒಂದು ಒತ್ತಾಯ ಇದೆ ಸರ್. 4 ಜನ ಶಾಸಕರಿದ್ದಾರೆ ಸರ್. ಸಚಿವ ಸ್ಥಾನ ಬೇಕು. ರೀಸಫಲ್ ಮಾಡುವಾಗ ಸರ್ ತಾವು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದವರು ಇಲ್ಲಿಗೆ